ಅಸ್ಸಲಾಮು ಅಲೈಕುಂ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಹೆಂಗಿದ್ರ ನೀವೆಲ್ಲರೂ? ನಾನು ನಿಮ್ಮ ಮುಸ್ಲಿಂ ಕನ್ನಡಿಗ. ಇವತ್ತಿನ ಪ್ರಶ್ನೆ ಏನಂದ್ರೆ, ಮುಸ್ಲಿಮರು ಪ್ರಾಫೆಟ್ ಮೊಹಮ್ಮದ್ ಸಲಾಹ್ ವಸಲ್ಲಂ ಅವ್ರನ್ನ ವರ್ಷಿಪ್ ಮಾಡ್ತಾರಾ? ಬ್ರದರ್, ಚೆನ್ನಾಗಿರೋ ಪ್ರಶ್ನೆ ಕೇಳಿದ್ದೀರಾ. ನೀವು ನೋಡಿರ್ಬೋದು, ನಾವು ಅವ್ರನ್ನ ತುಂಬಾ ಪ್ರೀತಿಸ್ತೀವಿ. ಅವರನ್ನ ಹೆಸರು ಹೇಳ್ದಾಗೆಲ್ಲ ನಾವು ಸಲ್ಲಾ ಸಲ್ಲಂ ಅಂತ ಹೇಳ್ತೀವಿ, ಅವರನ್ನ ಫಾಲೋ ಮಾಡ್ತೀವಿ. ಹಾಗಾದ್ರೆ ಮುಸ್ಲಿಮರು ಅವರನ್ನ ನಿಜವಾಗ್ಲಿ ಪೂಜೆ ಮಾಡ್ತಾರಾ, ಅಥವಾ ಬೇರೆ ಏನ್ ಮಾಡ್ತಾರೆ? ಇವತ್ತು ನಾನು ನಿಮಗೆ ಕುರಾನು ಮತ್ತೆ ಅವರೇ ಏನ್ ಕಲ್ಸಿದ್ದಾರೆ, ಲಾಜಿಕ್ ಮತ್ತೆ ನಿಮ್ಮ ಹಿಂದೂ ಸ್ಕ್ರಿಪ್ಚರ್ಗಳು ಅವರ ಬಗ್ಗೆ ಏನ್ ಹೇಳತ್ತಂತ ಎಲ್ಲ ನೋಡಿ, ಇದ್ರೆಲ್ಲ ಸ್ಪಷ್ಟವಾಗಿ ಉತ್ತರ ನೋಡೋಣ ಬನ್ನಿ. ಒಂದು ಸಿಂಪಲ್ ಕ್ವೆಶನ್: ಲವ್ ಅಂದ್ರೆ ವರ್ಷಿಪ, ಇಲ್ಲ ರೆಸ್ಪೆಕ್ಟ್ ಅಂದ್ರೆ ವರ್ಷಿಪ, ಇಲ್ಲ ಒಬೆ ಮಾಡೋದು ವರ್ಷಿಪ? ಯೋಚನೆ ಮಾಡಿ. ನಿಮ್ಮ ಅಪ್ಪ ಅಮ್ಮನ ನೀವು ಪ್ರೀತಿಸ್ತೀರಾ, ನಿಮ್ಮ ಹಸ್ಬೆಂಡ್ ವೈಫ್ ನ ನೀವು ಪ್ರೀತಿಸ್ತೀರಾ, ರೆಸ್ಪೆಕ್ಟ್ ಮಾಡ್ತೀರಾ, ಹಾಗಾದ್ರೆ ಅವರನ್ನ ವರ್ಷಿಪ್ ಮಾಡ್ತೀರಾ? ಇಲ್ಲ. ನೀವು ಟೀಚರ್ ಹೇಳಿದ್ದನ್ನ ಕೇಳ್ತೀರಾ, ಟೀಚರ್ನ ವರ್ಷಿಪ್ ಮಾಡ್ತೀರಾ? ಇಲ್ಲ. ರೆಸ್ಪೆಕ್ಟ್ ಮತ್ತು ವರ್ಷಿಪ್ ಒಂದೇ ಅಲ್ಲ. ಈಗ ಇಸ್ಲಾಂ ಪ್ರಕಾರ ವರ್ಷಿಪ್ ಅಂದ್ರೆ ಏನು ಅಂತ ನೋಡೋಣ. ಇಸ್ಲಾಂನಲ್ಲಿ ಒಂದು ಮುಖ್ಯ ಪ್ರಿನ್ಸಿಪಲ್ ಇದೆ: ಯಾರಿಗೆ ನೀವು ವರ್ಷಿಪ್ ಮಾಡಬೇಕು ಮತ್ತೆ ಯಾರಿಗೆ ವರ್ಷಿಪ್ ಮಾಡಂಗಿಲ್ಲ ಅಂತ. ಇದನ್ನ ಒಪಿನಿಯನ್ ಇಂದ ಡಿಸೈಡ್ ಮಾಡಲ್ಲ, ಕಲ್ಚರ್ ಇಂದ ಡಿಸೈಡ್ ಮಾಡಲ್ಲ. ಅಲ್ಲಾಹ್ ಏನ್ ಹೇಳಿದ್ದಾರೆ ಅದನ್ನ ಫಾಲೋ ಮಾಡ್ತೀವಿ. ಹಾಗಾಗಿ ಮೊದ್ಲು ಕುರಾನ್ ಏನ್ ಹೇಳುತ್ತೆ ಅಂತ ನೋಡೋಣ. ಅಲ್ಲಾ ಪ್ರಾಫೆಟ್ ಅಲ್ಲಾ ಪ್ರಾಫೆಟ್ ಮೊಹಮ್ಮದ್ಗೆ ಹೇಳ್ತಾರೆ, ಪ್ರಾಫೆಟ್ ಮೊಹಮ್ಮದ್ ಸಲಾಹ್ ವಸಲ್ಲಂ, ನೀವು ಹೇಳ್ಬಿಡಿ ಎಲ್ಲರಿಗೂ, ನೀವು ಒಬ್ಬ ಮನುಷ್ಯ ಅಂತ. ನೋಟಿಸ್ ಮಾಡಿ, ಪ್ರಾಫೆಟ್ ಮೊಹಮ್ಮದ್ ತಮ್ಮ ಬಗ್ಗೆ ನಾನು ಅಲ್ಲ ಅಂತ ಹೇಳಿಲ್ಲ, ನನ್ನ ವರ್ಷಿಪ್ ಮಾಡಿ ಪೂಜೆ ಮಾಡಿ ಅಂತ ಹೇಳಿಲ್ಲ. ಬದಲಾಗಿ ನಾನು ನಿಮ್ಮ ಹಾಗೆ ಒಬ್ಬ ಮನುಷ್ಯ ಅನ್ನೋದು ನಮ್ಗೆ ಹೇಳಿದ್ರು. ತಿರ್ಗಾ ಅಲ್ಲಾ ಏನ್ ಹೇಳ್ತಾರೆ ಪ್ರಾಫೆಟ್ ಮೊಹಮ್ಮದ್ ಬಗ್ಗೆ? ಪ್ರಾಫೆಟ್ ಮೊಹಮ್ಮದ್ ಅವರು ಒಬ್ಬ ಸಂದೇಶಕಾರರು ಮಾತ್ರ ಅಂತಾರೆ. ಸಿಂಪಲ್, ಕ್ಲಿಯರ್. ಅಲ್ಲವರಿಗೆ ಪ್ರಾಫೆಟ್ ಮೊಹಮ್ಮದ್ ಸಲ್ಲಾಂ ಅವರ ಸ್ಥಾನನ ಸ್ಪಷ್ಟವಾಗಿ ಹೇಳಿದ್ದಾರೆ. ಈಗ ಒಂದು ಇಂಪಾರ್ಟೆಂಟ್ ಕ್ವೆಶನ್: ಪ್ರಾಫೆಟ್ ಮೊಹಮ್ಮದ್ ಸಲಾಂ ಗಾಡ್ ಅಲ್ಲ ಅಂದ್ರೆ ಹಾಗಾದ್ರೆ ವರ್ಷಿಪ್ ಯಾರಿಗೆ? ಕುರಾನ್ ರಿಪೀಟೆಡ್ ಆಗಿ ಒಂದೇ ಮೆಸೇಜ್ ಕೊಡುತ್ತೆ: ಅಲ್ಲಾಹ್ ಒಬ್ಬನೇ ವರ್ಷಿಪ್ಗೆ ಅರ್ಹ. ಅಲ್ಲಾಹಿಗೆ ಪಾರ್ಟ್ನರ್ ಇಲ್ಲ, ಯಾರಿಗೂ ಈಕ್ವಲ್ ಇಲ್ಲ, ಅವರಿಗೆ ಚಿಲ್ಡ್ರನ್ಸ್ ಇಲ್ಲ, ಅವರಿಗೆ ಪೇರೆಂಟ್ಸ್ ಇಲ್ಲ. ಅಲ್ಲಾಹ್ ಒಬ್ಬನೇ. ಇದನ್ನ ಇಸ್ಲಾಂನಲ್ಲಿ ತೌಹೀದ್ ಅಂತ ಕರೆಯುತ್ತೀವಿ ನಾವು. ಥಿಂಕ್ ಮಾಡಿ, ಇಸ್ಲಾಂನ ಸೆಂಟ್ರಲ್ ಮೆಸೇಜು ಮೊಹಮ್ಮದ್ ಸಲಾಂ ಅವರು ಇಲ್ಲ. ಅದಕ್ಕೆ ಮುಸ್ಲಿಂ ವರ್ಷಿಪ್ ಮಾಡೋದು ಅಲ್ಲಾಹ್ ಒಬ್ಬರಿಗೆ. ಈಗ ಕೆಲವು ಕೇಳಬಹುದು, ಹಾಗಾದ್ರೆ ಮುಸ್ಲಿಮರು ಪ್ರಾಫೆಟ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವ್ರನ್ನ ಯಾಕೆ ಇಷ್ಟು ಪ್ರೀತಿಸುತ್ತಾರೆ? ಆನ್ಸರ್ ತುಂಬಾ ಸಿಂಪಲ್: ಯಾಕಂದ್ರೆ ಅವರು ಅಲ್ಲಾಹನ ಸಂದೇಶಕಾರರು. ಅಲ್ಲಾಹನ ಮೆಸೇಜ್ ಏನಿತ್ತು ಅದನ್ನ ಹ್ಯುಮ್ಯಾನಿಟಿಗೆ ತಲುಪಿಸಿದ್ರು. ಕುರಾನ್ ಹೇಳ್ಕೊಟ್ರು. ಇಸ್ಲಾಂನ ಪೀಸ್ ಹೆಂಗೆ ಪ್ರಾಕ್ಟೀಸ್ ಮಾಡೋದು ತೋರಿಸ್ಕೊಟ್ರು. ನೀವು ಹುಟ್ಟಾಗಿಂದ ಸಾಯೋವರೆಗೂ ಹೆಂಗೆ ಏನ್ ಮಾಡಿ ಹೆಂಗ್ ಖುಷಿಯಾಗಿರ್ಬೇಕನ್ನ ತೋರಿಸ್ಕೊಟ್ರು. ತ್ಯಾಗ ಮಾಡಿದ್ರು, ಸಾಕಷ್ಟು ಕಷ್ಟ ಅನುಭವಿಸಿದ್ರು. ಅದಕ್ಕೆ ಮುಸ್ಲಿಂ ಅವರನ್ನು ತುಂಬಾ ಪ್ರೀತಿಸ್ತೀವಿ. ಆದ್ರೆ ಲವ್ ವರ್ಷಿಪ್ ಅಲ್ಲ. ಈಗ ಬಹಳ ಪವರ್ಫುಲ್ ಎವಿಡೆನ್ಸ್ ನೋಡೋಣ. ಪ್ರಾಫೆಟ್ ಮೊಹಮ್ಮದ್ ಸಲಾಹ್ ವಸಲ್ಲಂ ಅವರೇ ಹೇಳ್ತಾರೆ, ಯಾವ ತರ ಕ್ರಿಶ್ಚಿಯನ್ಸ್ ಈಸಾ ಈ ಜೀಸಸ್ ಅವ್ರಿಗೆ ತುಂಬಾ ಎಕ್ಸಾಜುರೇಟ್ ಮಾಡಿದ್ರು, ಅದ್ರ ನನ್ಗೆ ಮಾಡ್ಬೇಡಿ, ನಾನು ಬರೀ ಅಲ್ಲಾಹನ ಸರ್ವೆಂಟ್ ಮಾತ್ರ ಮತ್ತೆ ಅವರ ಸಂದೇಶಕಾರರು ಅಂತ ಅವರೇ ಹೇಳಿದ್ದಾರೆ. ಥಿಂಕ್ ಮಾಡಿ, ಪ್ರೊಫೆಟ್ ಮೊಹಮ್ಮದ್ ಸಲಾಂ ಜನರಿಗೆ ತಮ್ಮನ್ನು ವರ್ಷಿಪ್ ಮಾಡಿ ಅಂತ ಹೇಳಿಲ್ಲ, ಬದಲಾಗಿ ಅಲ್ಲಾಹನ ಸರ್ವೆಂಟ್ ಅನ್ನ ಕರೀರಿ ಅಂತ ಹೇಳಿದ್ದಾರೆ. ಇದಕ್ಕೆ ಕ್ಲಿಯರ್ ಎವಿಡೆನ್ಸ್ ಇನ್ನ ಏನ್ ಬೇಕು ನಮ್ಗೆ? ಇಮ್ಯಾಜಿನ್ ಮಾಡಿ, ನಿಮ್ಮ ಫೇವರೇಟ್ ಟೀಚರ್ ಇದ್ದಾರೆ, ಅವರಿಂದ ಕಲಿತಿದ್ದೀರಾ, ನೀವು ಅವರನ್ನ ರೆಸ್ಪೆಕ್ಟ್ ಮಾಡ್ತೀರಾ, ಅವ್ರನ್ನ ಫಾಲೋ ಮಾಡ್ತೀರಾ, ಹಾಗಾದ್ರೆ ಟೀಚರ್ನ ವರ್ಷಿಪ್ ಮಾಡ್ತೀರಾ? ಇಲ್ಲ. ಅದೇ ರೀತಿ ನಿಮ್ಮ ಅಪ್ಪ ಅಮ್ಮ ಅವರನ್ನು, ನಿಮ್ಮ ಹಸ್ಬೆಂಡ್ ವೈಫ್ ಅವರನ್ನು ನೀವು ರೆಸ್ಪೆಕ್ಟ್ ಮಾಡ್ತೀರಾ, ಒಬೇ ಮಾಡ್ತೀರಾ, ಹಾಗಾದ್ರೆ ಅವರನ್ನು ವರ್ಷಿಪ್ ಮಾಡ್ತೀರಾ? ಇಲ್ಲ. ಹಾಗಾದ್ರೆ ಪ್ರೊಫೆಟ್ ಮೊಹಮ್ಮದ್ ಸಲಾಹ್ ವಸಲ್ಲಂ ಅವರನ್ನು ರೆಸ್ಪೆಕ್ಟ್ ಮಾಡೋದು, ಅವ್ರನ್ನ ಏನ್ ಹೇಳಿದ್ರು ಅದನ್ನ ಫಾಲೋ ಮಾಡೋದು, ಅವರನ್ನ ವರ್ಷಿಪ್ ಮಾಡೋದು ಅಂತ ಅರ್ಥವಿಲ್ಲ. ಈಗ ಬಹಳ ಕಾಮನ್ ಅಬ್ಜೆಕ್ಷನ್: ಕೆಲವರು ಹೇಳ್ತಾರೆ ಮುಸ್ಲಿಮರು ಪ್ರೊಫೆಟ್ ಮೊಹಮ್ಮದ್ ಅವರನ್ನ ಒಬೆ ಮಾಡ್ತಾರೆ. ಕರೆಕ್ಟ್, ಒಬೆ ಮಾಡ್ತಾರೆ. ಆದ್ರೆ ಯಾಕೆ? ಅಲ್ಲಾ ಕಮಾಂಡ್ ಕೊಟ್ಟಿದ್ದಾರೆ ಕುರಾನ್ ಅಲ್ಲಿ. ನಮ್ಗೆ ಏನ್ ಹೇಳ್ತಾರೆ? ಮೆಸೆಂಜರ್ಗೆ ಒಬೆ ಮಾಡಿ ಅಂತ ಹೇಳ್ತಾರೆ ಕುರಾನ್ ಅಲ್ಲಿ. ಯಾಕಂದ್ರೆ ಅವರು ಅಲ್ಲಾನ ರಿವಿಲೇಷನ್ ನ ಜನರಿಗೆ ತಲುಪಿಸಿದ್ರು. ಥಿಂಕ್ ಮಾಡಿ, ಗೌರ್ಮೆಂಟ್ ಆಫೀಸರ್ ಇನ್ಸ್ಟ್ರಕ್ಷನ್ ಕೊಡ್ತಾರೆ, ನಾವು ಒಬೆ ಮಾಡ್ತೀವಿ. ಆಫೀಸರ್ ಗೌರ್ಮೆಂಟ್ ಆಗ್ಬಿಡ್ತಾರಾ? ಇಲ್ಲ. ಆಫೀಸರ್ ಗೌರ್ಮೆಂಟ್ ಆರ್ಡರ್ ಎಕ್ಸಿಕ್ಯೂಟ್ ಮಾಡ್ತಾರೆ. ಅದೇ ರೀತಿ ಪ್ರೊಫೆಟ್ ಮುಹಮ್ಮದ್ ಅಲ್ಲಾನ ಗೈಡೆನ್ಸ್ ನ ನಮ್ಗೆ ಕನ್ವೆ ಮಾಡಿದ್ರು. ಈಗ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಇನ್ನ ಸ್ವಲ್ಪ ಎವಿಡೆನ್ಸ್ ಅಲ್ಲಿ ನೋಡಕ್ ಹೋದ್ರೆ, ನಿಮ್ಮ ಹಿಂದೂ ಸ್ಕ್ರಿಪ್ಚರ್ಸ್ ಗಳಲ್ಲಿ ನೀವು ಭವಿಷ್ಯ ಪುರಾಣ ಎತ್ತಿ ನೋಡಿ. ನೀವು ಪರ್ವ 3, ಖಂಡ 3, ಅಡ್ಯ 3 ಶ್ಲೋಕ 5-8 ಮೊಹಮ್ಮದ್ ಸಲಾಂ ಅನ್ನ ಸ್ಪಿರಿಚುವಲ್ ಲೀಡರ್ ಅಂತ ಕರೆದಿದ್ದಾರೆ. ಅರಬ್ಯಾದಿಂದ ಬರ್ತಾರವ್ರು ಅಂತ. ಸೊ ಅವ್ರಿಗೆ ಇಲ್ಲಿ ಗಾಡ್ ಅಂತ ಹೇಳಿಲ್ಲ, ಒಬ್ಬ ಸ್ಪಿರಿಚುವಲ್ ಲೀಡರ್ ಅಂತಾನೆ ಹೇಳಿರೋದು. ಈಗ ನೀವು ಅಥರ್ವ ವೇದ ಎತ್ತಿ ನೋಡಿ, ನೀವು ಬುಕ್ 20, ಹಿಮ್ 20 ಎಲ್ಲ ಎತ್ತಿ ಓದಿದ್ರೆ ಅವ್ರನ್ನ ಕೌರಾಮ ಅಂತ ಹೇಳ್ತಾರೆ, ಪ್ರಿನ್ಸ್ ಆಫ್ ಪೀಸ್. ಪ್ರಿನ್ಸ್ ಆಫ್ ಪೀಸ್ ಅಂದ್ರೆ, ಪ್ರಿನ್ಸ್ ಅಂದ್ರೆ ಯಾರಿರ್ತಾರೆ? ಮನುಷ್ಯ ತಾನೇ ಇರ್ತಾರೆ.
ನೆಕ್ಸ್ಟ್ ನೀವು ಋಗ್ವೇದ ಎತ್ತಿ ನೋಡಿದ್ರೆ ನೀವು ನಿಮ್ಗೆ ಬುಕ್ 1 ಅಲ್ಲಿ ಹಿಮ್ 13, ಹಿಮ್ 18, ಆಮೇಲೆ ಬುಕ್ 10 ಅಲ್ಲಿ ಹಿಮ್ 182, ಇದೆಲ್ಲ ನಿಮ್ಗೆ ನರಶಾಂಸ ಅಂತ ಹೇಳ್ತಾರೆ. ನರಶಾಂಸ ಅಂದ್ರೆ ದ ಪ್ರೇಸ್ ಮ್ಯಾನ್, ಅದನ್ನ ಟ್ರಾನ್ಸ್ಫರ್ ಮಾಡಿದ್ರೆ ಮೊಹಮ್ಮದ್ ಅಂತ ಆಗತ್ತೆ. ನೀವು ಸಮವೇದ ಎತ್ತಿ ನೋಡಿ, ನೀವು ಬುಕ್ 2 ಹಿಮ್ 6 ಮಂತ್ರ ಐತಿಲ್ಲ, ಅಲ್ಲಿ ಅಹಮದಿ ಅಂತ ಒಂದು ಸಾಂಸ್ಕ್ರಿಟ್ ವರ್ಡ್ ಬರುತ್ತೆ. ಅಹಮದಿ ಅಂದ್ರೆ ಯಾರಿಗೆ ಡಿವೈನ್ ಲಾ ರಿವೀಲ್ ಆಗುತ್ತೆ ಅವ್ರಿಗೆ ಹೇಳೋದು, ಅದನ್ನ ಕನ್ವರ್ಟ್ ಮಾಡಿದ್ರೆ ಅಹಮದ್ ಅಂತ ಬರುತ್ತೆ. ನೀವು ಇನ್ನ ಕಲ್ಕಿ ಪುರಾಣದಲ್ಲಿ ಎತ್ತಿ ಹೋದ್ರೆ ನೀವು ಚಾಪ್ಟರ್ 2 ಅಲ್ಲಿ ಈ ಡೀಟೇಲ್ಸ್ ಆಗಿದೆ, ಅವ್ರು ಹೆಂಗ್ ಬರ್ತಾರೆ ಏನು ಎಲ್ಲ ಬಂದ್ಬಿಡುತ್ತೆ. ಅಗೇನ್ ಇದೆಲ್ಲ ಬುಕ್ಸ್ ಏನ್ ಹೇಳುತ್ತಂದ್ರೆ ಅವರು ಗಾಡ್ ಅಂತ ಹೇಳಲ್ಲ, ಅವ್ರು ಬರೀ ಮೆಸೆಂಜರ್ ಅಂತ ಹೇಳುತ್ತೆ. ಈಗ ಒಂದು ಒಂದು ನಿಮಿಷ ಯೋಚನೆ ಮಾಡಿ, ನೀವು ನಿಜವಾಗ್ಲೂ ಮುಸ್ಲಿಮರು ಪ್ರೊಫೆಟ್ ಮೊಹಮ್ಮದ್ ವರ್ಷಿಪ್ ಮಾಡಿದ್ರೆ ಪ್ರೇ ಯಾರಿಗೆ ಮಾಡ್ತಾರೆ? ಅಲ್ಲಾಗೆ. ಫರ್ನಿಸರ್ಸ್ ಯಾರಿಂದ ಕೇಳ್ತಾರೆ? ಅಲ್ಲಾ ಹತ್ರ. ಹೆಲ್ಪ್ ಯಾರಿಂದ ಕೇಳ್ತಾರೆ? ಅಲ್ಲಾ ಇಂದ. ನಾವು ನಮಾಜ್ ಮಾಡೋದು ಅಲ್ಲನ ನೆನಪಿಂದ ಮತ್ತು ಅಲ್ಲನ ಆ ಕಡೆನೆ ನಾವು ಮಾಡೋದು. ಆಲ್ಮೋಸ್ಟ್ ನಾವು ಏನ್ ಸ್ಟಾರ್ಟ್ ಮಾಡಿದ್ರು ಬಿಸ್ಮಿಲ್ಲಾ ಇರ್ರಹಮಾನ್ ಇರ್ರಹೀಮ್ ಅಂತ ಹೇಳ್ತೀವಿ. ಅದಂದ್ರೆ ಶುರುನೇ ನಾವು ಸ್ಟಾರ್ಟ್ ಮಾಡ್ತಾ ಇರೋದೇ ಅಲ್ಲಾಹನ ಹೆಸರಿಂತ ಅಂತ. ಇಸ್ಲಾಂನ ಪ್ರತಿ ವರ್ಷಿಪ್ ಅಲ್ಲಾ ಕಡೆಗೆ ಡೈರೆಕ್ಟ್ ಆಗಿದೆ. ಇದರಿಂದ ಮುಸ್ಲಿಮರು ಯಾರನ್ನು ವರ್ಷಿಪ್ ಮಾಡ್ತಾರೆ ಅಂತ ಆನ್ಸರ್ ತುಂಬಾ ಕ್ಲಿಯರ್ ಇದೆ. ಇವತ್ತು ಅಗೇನ್ ನಾವು ಖುರಾನ್ ನೋಡಿದ್ರಿ, ನಮ್ಮ ನಬಿ ಏನ್ ಕಲ್ಸಿದ್ರು ನೋಡಿ, ಲಾಜಿಕ್ ನೋಡಿದ್ರಿ, ನಿಮ್ಮ ಹಿಂದೂ ಸ್ಕ್ರಿಪ್ಚರ್ಗಳನ್ನು ನೋಡಿದ್ರಿ, ಮತ್ತೆ ಒಂದು ಕನ್ಕ್ಲೂಷನ್ಗೆ ಬಂದಿದೀವಿ. ಮುಸ್ಲಿಮರು ಪ್ರಾಫೆಟ್ ಮೊಹಮ್ಮದ್ ಅವ್ರನ್ನ ತುಂಬಾ ಪ್ರೀತಿಸ್ತೀವಿ, ನಾವು ರೆಸ್ಪೆಕ್ಟ್ ಮಾಡ್ತೀವಿ, ಅವ್ರು ಏನ್ ಕಲ್ಸಿದ್ರೆ ಎಲ್ಲಾ ಫಾಲೋ ಮಾಡ್ತೀವಿ, ಯಾಕಂದ್ರೆ ಅವರು ಅಲ್ಲಾನ ಮೆಸೆಂಜರ್. ಅದೇ ವರ್ಷಿಪ್, ಪ್ರಾರ್ಥನೆ, ಪೂಜೆ ಅಲ್ಲಾಗೆ ಮಾತ್ರ. ಇದು ಇಸ್ಲಾಂನ ಹೃದಯ, ಇದುವೇ ತೌಹೀದ್. ಇಲ್ಲಾ ಇಲಾಹ ಇಲ್ಲಲ್ಲ ಹಂಗಂದ್ರೆ ಅಲ್ಲಾ ಒಬ್ಬನೇ ವರ್ಷಿಪ್ಗೆ ಅರ್ಹ ಅಂತ. ಹೋಪ್ ನಾನ್ ನಿಮ್ಮ ಕ್ವೆಶನ್ ಆನ್ಸರ್ ಮಾಡಿದ್ದೀನಿ. ನಿಮ್ಗೆ ಏನ್ ಅಭಿಪ್ರಾಯ, ನೀವ್ ಏನ್ ಅನ್ಕೊಂತೀರಾ ಡೆಫಿನೆಟ್ ಆಗಿ ಕಮೆಂಟ್ಸ್ ಅಲ್ಲಿ ಹೇಳಿ. ಆಮೇಲೆ ನಿಮ್ಗೆ ಬೇರೆ ಏನಾದ್ರು ಕ್ವೆಶನ್ಸ್ ಇದ್ರೆ ಕಮೆಂಟ್ಸ್ ಅಲ್ಲಿ ಕೇಳಿ, ನಾನು ಅದನ್ನ ಆನ್ಸರ್ ಮಾಡಕ್ ಟ್ರೈ ಮಾಡ್ತೀನಿ. ನಿಮ್ಮ ಮುಸ್ಲಿಂ ಕನ್ನಡಿಗ. ಜೈ ಹಿಂದ್, ಜೈ ಕರ್ನಾಟಕ.